ಇದ್ದಿದ್ದು ಯಾರು? ನಿನ್ನೆ ಇಲ್ಲಿ ಅನಂತನಗರ ಇದೆಯಲ್ಲ, ಅನಂತನಗರ ರಿಪೋರ್ಟ್ ಜಿಮ್ಮಲ್ಲಿ ಕ್ಯಾಶುವಲಾಗಿ ಟ್ರೈನಿಂಗ್ ಕೊಡ್ತಿದ್ದೆ ಕ್ಲೈಂಟ್ಸ್ಗೆಲ್ಲ ಟ್ರೈನಿಂಗ್ ಕೊಡಬೇಕಾದ್ರೆ ಸಡನ್ನಾಗಿ ಒಂದು 5 o'clock ಆರ್ 6 o'clock 3 ಜನ ಹುಡುಗರು ಬಂದು ಏನು ನಾನು ಮಾತಾಡೋಕ್ಕೂ ಬಿಟ್ಟಿಲ್ಲ, ಹಂಗೆ ಹಾಕ್ಕೊಂಡು ಇಲ್ಲಿ ತಲೆ ಹತ್ರ, ಇಲ್ಲಿ ಕತ್ತತ್ರ, ಇದು ಎದೆ ಹತ್ರ ಎಲ್ಲ ಚೆನ್ನಾಗಿ ಹೊಡೆದಾಕ್ಬಿಟ್ಟಿದ್ದಾರೆ. ಏನೋ ಅಂತ ಕೇಳಿದ್ರೂ ಹೇಳ್ತಾ ಇರಲಿಲ್ಲ ಅವಾಗ. ಅದಾದಮೇಲೆ ನಮ್ಮಣ್ಣ 15 minutes ಹೊಡೆದಿದ್ದಾರೆ, 15 or 14 ಅಪ್ರಾಕ್ಸಿಮೇಟ್ಲಿ ಗೊತ್ತಿಲ್ಲ. ಅದಾದಮೇಲೆ ನಮ್ಮ ಅಣ್ಣ ಬಂದು ಮ್ಯಾನೇಜ್ ಮಾಡೋಣ ಅಂದ್ಬಿಟ್ಟು ಮೇಲೆ ಕರ್ಕೊಂಡೋದ್ರೆ ಅವ್ರು ಇದ್ಕೊಂಡು ಏನು ಹೇಳಿರೋದಂದರೆ, ಫಸ್ಟ್ ಬಂದು ಈ ಥರ ಮೊಬೈಲ್ ಹ್ಯಾಕ್ ಮಾಡಿಬಿಟ್ಟಿದ್ದಾನೆ ಫುಲ್ಲು. ಅನುಷದು ಅವ್ರ ಅಣ್ಣ ಹೇಳಿರೋದು, ಅನುಷದು ಮೊಬೈಲ್ ಹ್ಯಾಕ್ ಮಾಡಿಬಿಟ್ಟಿದ್ದಾನೆ, ಎಲ್ಲ ಇವನೇ ಮಾಡಿರೋದು, ಆ್ಯಕ್ಸಿಸ್ ಎಲ್ಲ ಇವನ ಹತ್ರನೇ ಇದೆ, ಪ್ರತಿಯೊಂದು ಇವನೇ ಮಾಡ್ತಿದ್ದಾನೆ, ಅವ್ರಿಗೆ ಮೆಸೇಜ್ ಕಳಿಸಿ ಇದಾಗುತ್ತೆ ಅದಾಗುತ್ತೆ ಅಂತ. ಅದ್ರ ಜೊತೆಗೆ ಅವ್ರೇನು ಹೇಳ್ತಿದ್ದಾರೆ, ಅವ್ರ ಅಣ್ಣ ಬಗ್ಗೆ ಏನೇನೋ ತಪ್ಪಾಗಿ ಹೇಳ್ತಾ ಇದ್ದೀನಿ ಅಂದ್ಬಿಟ್ಟು ನಾನು ಹೇಳಿರೋದು ಥರ ಅನುಷ ಹೋಗಿ ಅವ್ರ ಅಣ್ಣ ಹತ್ರ ಹೇಳಿರೋದು. ಅದಕ್ಕೆ ಅವ್ರು ಕೋಪ ಮಾಡಿಕೊಂಡು ನನಗೆ ಹೊಡೆಯೋಕ್ಕೆ ಬಂದಿರೋದಂತ. ಗೌತಮು, ಅರುಣ್, ಇನ್ನೊಬ್ರು ಯಾರೋ ಹೆಸರು ಗೊತ್ತಿಲ್ಲ, ಅವ್ರು ಔಟ್ಸೈಡ್ ಅವರು, ಜಿಮ್ ಅವರಲ್ಲ. ಅನುಷ್ ಅವ್ರ ಅಣ್ಣ ಯಾರಿದ್ರಲ್ಲಿ? ಗೌತಮ್ ಅರುಣ್ ಇಬ್ಬರು. ಅವ್ರು ಮೂವರು ಜಿಮ್ಮಿಗೆ ಬರ್ತಾರೆ, ನಮ್ಮ ಜಿಮ್ಗೆ. ಇನ್ನೊಬ್ರು ಬರ್ತಾ ಇರಲಿಲ್ಲ. ಅದ್ರ ಜೊತೆಗೆ ಅವ್ರ ಫ್ರೆಂಡು ಅದೇ ಈ ಥರ ಅಣ್ಣನೂ ಅವರು, ಇನ್ನೊಬ್ರ ಹೆಸರು ಮೇಘನಾ ಅಂತ, ಅವರು ಜೊತೆಯಲ್ಲೇ ಇದ್ದರು. ಅವ್ರ ಜೊತೆ ಅವ್ರು ಇದ್ಕೊಂಡು ಹೇಳ್ತಾ ಇರೋದು, ಅನುಷ ಬಂದು ಮೇಘನ ಮೇಲೆ ನಾನು ತಪ್ಪಾಗಿ ಹೇಳಿದ್ದೀನಿ ಅಂತ ಹೇಳಿರೋದು. ಇದು ಏನಕ್ಕೆ ಹೇಳಿರೋದು ಅಂದರೆ, ಅದೇ ಇದು ಮೊಬೈಲ್ ಹ್ಯಾಕ್ ಆಗಿಬಿಟ್ಟಿದೆಯಲ್ಲ, ಅವಳ ಮೇಲೆ ಏನು ಬರಬಾರ್ದು ಅಂತ ನನ್ನ ಮೇಲೆ ಹೇಳಿರೋ ಥರ. ಅನುಷ ಅವ್ರಿಗೂ ನಿಮ್ಗೇನು? ಅನುಷ್ ಅವ್ರಿಗೇನಿಲ್ಲ, ಇವಾಗ ನಾರ್ಮಲ್ ಕ್ಲೈಂಟ್ ಅಷ್ಟೇ. ಇವಾಗ 1 yearಯಿಂದ ಕ್ಲೈಂಟ್ ಅಂದರೆ ಇವಾಗ ಫ್ರೆಂಡ್ಲಿಯಾಗೆ ಇರ್ತೀವಿ ನಾವು, ಅವ್ರ ಜೊತೆ ಮಾತಾಡೋದು, ಇವ್ರ ಜೊತೆ ಬೇಕಾದರೆ ಪ್ರತಿಯೊಂದು ಜಿಮ್ಮಲ್ಲಿ ಕೇಳಿ ನನ್ನ ಕ್ಲೈಂಟ್ಸ್ನೆಲ್ಲ, ಎಲ್ಲರ ಹತ್ರ ಹೆಂಗೆ ಮಾತಾಡ್ತೀನೋ ಕ್ಯಾಶುವಲಾಗಿ ಅದೇ ಥರ ಮಾತಾಡ್ತಾಯಿದ್ದೀವಿ. ಈ ಸಡನ್ನಾಗಿ ಏನಾಯಿತೋ ಗೊತ್ತಿಲ್ಲ, ಈ ಥರ ಆಗಿದೆ. ಅಂದರೆ ಅದೇ ಗೊತ್ತಾಗ್ತಿಲ್ಲ ಸರ್, ಯಾಕೆ ಈ ಥರ ಮಾಡಿದ್ರು ಅಂತ ಗೊತ್ತಾಗ್ತಿಲ್ಲ. ಅದೇ ನಾನು ಇದ್ಕೊಂಡು ಅವ್ರನ್ನ ಕೇಳಿದ್ದಕ್ಕೆ ಯಾಕೆ ಈ ಥರ ಆಗ್ತಾಯಿದೆ ಅಂತ ಕೇಳಿದ್ದಕ್ಕೆ ಅವ್ರು ಏನು ಹೇಳೂ ಇಲ್ಲ, ಏನು ಮಾಡಿಲ್ಲ. ಮೆಸೇಜ್ ಅಂತೆ, ನಾರ್ಮಲ್ ಮೆಸೇಜ್, ಅವರು ಕ್ಯಾಶುವಲಾಗಿ ಮೆಸೇಜ್ ಬಾಯ್ ಅವರೇ ಫಸ್ಟ್ ನಂಬರ್ ಇಸ್ಕೊಂಡು ಮೆಸೇಜ್ ಹಾಕಿದ್ದು. ಅನುಷ್ ಅವರು ಕ್ಯಾಶುವಲ್ ಮೆಸೇಜ್ ಇಟ್ಕೊಂಡು ಹಾಕಿರೋದು. 1 yearಯಿಂದ ಫ್ರೆಂಡ್ಲಿಯಾಗಿ ಇದ್ರಿ ಅಂದ್ಬಿಟ್ಟು, ನನಗೇನೋ ಫ್ಯಾಮ್ಲಿ ಇಲ್ಲಿ ಇಶ್ಯೂ ಇತ್ತು ಅಂದ್ಬಿಟ್ಟು ಅವ್ರು ಬಂದು ಅವ್ರ ಬಿಸ್ನೆಸ್ ಬಂದು ಇಂಟ್ರೆಸ್ಟಿಗೆ ಅಮೌಂಟ್ ಕೊಡ್ತಾರೆ. ಅದಕ್ಕೋಸ್ಕರ ನಾನು ಒಂದು ಹೆಲ್ಪ್ ಕೇಳಿದೆ ಅಷ್ಟೇ, ಅಮೌಂಟ್ ಕೇಳಿರಲಿಲ್ಲ. ಹೆಲ್ಪ್ ಕೇಳಿದ್ದಕ್ಕೆ ಅದ್ರ ಮ್ಯಾಟ್ರಿಂದ ಅಂತ ನನಗೆ ಅನಿಸ್ತಾ ಇಲ್ಲ, ಹೆಲ್ಪ್ ಕೇಳಿದೆ ಅಷ್ಟಕ್ಕೆ ಸ್ಟಾಪ್ ಮಾಡಿದ್ರು ಮೆಸೇಜ್. ನನಗೆ ಯಾಕೋ ಸರ್ ಹೋಗಲ್ಲ ಅಂದ್ಬಿಟ್ಟು ನಾನೇ ಸ್ಟಾಪ್ ಮಾಡಿದ್ದೀನಿ ಮೆಸೇಜು. ಬೇರೆ ಥರ ಏನು ಮೆಸೇಜ್ ವಿತ್ ಪ್ರೂಫ್ ಇದೆ ಮೊಬೈಲಲ್ಲಿ. ಅದೇ ಜಿಮ್ ಎಕ್ವಿಪ್ಮೆಂಟ್ಸ್ ಇರುತ್ತಲ್ಲ ಸರ್, ಅದ್ರ ಮೇಲೆ ನೂಕ್ಲಾಡಿದ್ರು. ಆಮೇಲೆ ಈ ಫೋರ್ಸಲ್ಲಿ ಏನೇನ್ರಲ್ಲಿ ಹೊಡೆದ್ರು ನಂಗೆ ಗೊತ್ತಿಲ್ಲ. ಎಲ್ಲ ಕ್ಲೈಂಟ್ಸು ಮುಸ್ಕೊಬಿಟ್ಟಿದ್ರು ನನ್ನ ಬಿಡಿಸೋದಕ್ಕೆ. ನಮ್ಮ ಕ್ಲೈಂಟ್ಸ್ ಎಲ್ಲ ಬಂದು ನನ್ನ ತಡೆಯೋಗಟ್ಟಾಗಿ ಹೋದರು. ಅವ್ರೇನು ಮಾಡಿಲ್ಲ, ನೀವೇನು ಕೊಡಿತಾ ಇದ್ದೀರಾ, ಅವರೆಲ್ಲ ಕುಡ್ಕೊಂಬಂದ್ಬಿಟ್ಟಿದ್ರು, ನನಗೂ ಗೊತ್ತಿಲ್ಲ ಅದು. ನಾನು ಹಿಂಗೆ ಮಾತಾಡೋಕೆ ಹೋಗ್ತಾ ಇದ್ದೀನಿ, ಪಟ ಅಂತ ಹೊಡಿತಾ ಇದ್ದಾರೆ. ನಿಮ್ಗೆ ಹೊಡೆದ್ರಲ್ಲ, ಅವರು ನಿಮ್ಮ ಕ್ಲೈಂಟ್ಸೇನಾ? ಅವ್ರು ನನ್ನ ಹತ್ರ ಯಾವತ್ತೂ ಕೇಳಿಲ್ಲ. ಅನುಷ ಒಬ್ಬಳೇ ನನ್ನ ಹತ್ರ ಕ್ಲೈಂಟ್ಸು. ಅವ್ರು ಬರ್ತಾ ಇದ್ದಿದ್ದು ಮಾರ್ನಿಂಗ್ ಶಿಫ್ಟ್, ಅಲ್ಲೇ ವರ್ಕೌಟ್ ಮಾಡ್ತಾರೆ. ಯೂಶಲಿ ಯಾವಾಗೋ ಒಂದೊಂದು ಸತಿ ಮನೆಗೆ ಸಾಯಂಕಾಲ ಬರೋರು. ಅವರು ನಿಮಗೆ ಫ್ರೆಂಡ್ಸಾ? ಇಲ್ಲ ಅದರಲ್ಲಿ ತಮ್ಮ ಒಬ್ಬನ ಫ್ರೆಂಡ್, ಅದೇ ಎರಡನೇ ತಮ್ಮ ಅರುಣ್ ಅಂತ. ನನಗೆ ಫ್ರೆಂಡೇ. ಕ್ಲೀನಾಗಿ ನೋಡಿದ್ದಾರೆ, ನನ್ನ ಜೊತೆ ಕ್ಲೋಸ್ ಆಗು ಮಾತಾಡಿದ್ದಾರೆ. ಅವರು ಸಿಂಗಲ್ ಇದ್ದಾಗ ಇವ್ರ ಹತ್ರ ಹೆಂಗೆ ಮಾತಾಡ್ತೀನೋ ಅವ್ರ ಹತ್ರನೂ ಹಂಗೆ ಮಾತಾಡಿದ್ದೀನಿ ನಾನು. ಈ ಸಡನ್ನಾಗಿ ಯಾಕೆ ಈ ಥರ ಮಾಡಿದ್ರು ನಂಗೆ ಗೊತ್ತಾಗ್ತಿಲ್ಲ. ಇಲ್ಲ ಗೌತಮ್ ಅನ್ನೋರು ನಾನು ಟ್ರೈನಿಂಗ್ ಕೊಟ್ಟಿಲ್ಲ ಯಾವತ್ತು. ಈಗ ಅನುಷ್ ಅವರು ಮೊಬೈಲ್ ಹ್ಯಾಕ್ ಮಾಡಿ ಏನು ಮಾಡಿದ್ದಾರೆ ಅನ್ನೋದು ಅವರು ಆರೋಪ. ಅನುಷ ಹೇಳ್ತಿರೋದು, ಪ್ರತಿಯೊಂದು ಮೆಸೇಜ್ ಏನೇ ಬಂದ್ರೂ ನನಗೆ ಬರ್ತಾ ಇದೆ, ಅವ್ರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ, ನನ್ನ ಪಾಸ್ವರ್ಡ್ ಎಲ್ಲ ತೊಗೊಂಡು ಅವ್ರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ರು. ಆ ಥರದ್ದು ಮಾಡೋದು ಅಂತ ಹೇಳಿರೋದು. ಆದರೆ ವಿತ್ ಪ್ರೂಫ್ ನಾನು ಮೊಬೈಲ್ ಕೊಡ್ತಾ ಇದ್ದೀನಿ, 3 ದಿನ ತೊಗೊಳ್ಳಿ, 1 week ತೊಗೊಳ್ಳಿ, ಇಲ್ಲ ಫುಲ್ಲು ನೀವೇ ಇಟ್ಕೊಳ್ಳಿ, ಇಲ್ಲ ಮನೆಗೆ ಬಂದು ಲ್ಯಾಪ್ಟಾಪ್ ಚೆಕ್ ಮಾಡಿ ಎಲ್ಲ ಅಂತ ಹೇಳ್ತಾ ಇದ್ದೀನಿ. ಅವರು ಒಪ್ಪಕ್ಕೆ ರೆಡಿ ಇಲ್ಲ. ಅಂದರೆ ನೀವು ವಾಟ್ಸಪ್ ಲಿಂಕ್ನ ನೀವು ಕನೆಕ್ಟ್ ಮಾಡ್ಕೊಂಡಿದ್ದೀರಾ ಅನ್ನೋದು ಅವರು. ಮೊಬೈಲೇ ಹ್ಯಾಕ್ ಮಾಡಿದ್ದೀನಿ ಅಂತ, ವಾಟ್ಸಪ್ ಒಂದೇ ಅಲ್ಲ, ಮೊಬೈಲೇ ಹ್ಯಾಕ್ ಮಾಡಿದ್ದೀನಿ ಅಂತ ಅವ್ರು ಹೇಳ್ತಿರೋದು. ಈಗ ಏನಾಗಿದೆ? ಕಂಪ್ಲೇಂಟ್ ಏನು ಕೊಟ್ಟಿದ್ದಾರೆ ಸ್ಟೇಷನಲ್ಲಿ? ಅದೇ ಪೊಲೀಸವ್ರ ಹತ್ರ ಹೋಗಿ ಈ ಥರ ಹೊಡೆದಿದ್ದಾರೆ, ಏನು ಹೇಳ್ದಿರಾ ಹೊಡೆದಿದ್ದಾರೆ ಕುಡಿದ್ಬಿಟ್ಟು ಅಂತ ಹೆಬ್ಗೋಡಿ ಪೊಲೀಸ್ ಸ್ಟೇಷನಲ್ಲಿ. ಅವರೇ ಪೊಲೀಸವ್ರು ಬಂದು ಇದೆಲ್ಲ ಬರ್ಕೊಂಡು ಹೋದ್ರು ಏನೇನಾಯಿತು ಅಂತ. ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದು. ನಿಮ್ಗೆ ಏನಾಗಬೇಕು ಅನ್ನೋದಾಗಿ ಆರೋಪಿಗಳನ್ನ ಅರೆಸ್ಟ್ ಮಾಡಿ
ಅಂದರೆ ಈ ಥರ ಏನಕ್ಕೆ ಮಾಡಿದ್ರು ಅಂತ ಫಸ್ಟು ಇದು ಹೇಳಬೇಕು. ಆದರೆ ಈ ಥರ ಎಲ್ಲ ಮಾಡಿದ ಮೇಲೆ ಖುಷಿ ಆಗಲೇಬೇಕಲ್ಲ ಸರ್. ನಿಮ್ಮ ಹೆಸರು? ಸಂದೀಪ್ ಅಂತ ಸರ್. ಓಕೆ.